ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಇತ್ತೀಚೆಗೆ ಒಂದಷ್ಟು ಯೂತ್ಫುಲ್ ಸಿನಿಮಾಗಳು ಯಾವ್ದು ಬರುತ್ತೆ, ಈ ಸ್ಕೂಲು ಕಾಲೇಜ್ ಡೇಸ್ ನೆನಪಿಸುವಂತ ಯಾವ್ದಾರ ಒಂದು ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋರಿಗೆ ಇದೇ ಜುಲೈ 19ಕ್ಕೆ ವಿದ್ಯಾರ್ಥಿನಿಯರೇ ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾದ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ತುಂಬಾ ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಫಿಲ್ಮ್ ಬೀಟ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸರ್. ಅರುಣ್ ಅಮುಕ್ತ ಅರುಣ್ ಅನ್ನೋದು ಹೋಗಿ ಸರ್, ಅಮುಕ್ತ ಅನ್ನೋದೇನು ಸರ್? ಅಮುಕ್ತ ನನ್ನ ಮಗಳ ಹೆಸರು. ಮಗಳ ಹೆಸರು ಅರುಣ್ ಅನ್ನೋರು ತುಂಬಾ ಜನ ಇದಾರೆ ಅಂದ್ಬಿಟ್ಟು ಅಮುಕ್ತನ ಸೇರ್ಸಿದೀನಿ ಸರ್. ಓ ಸೂಪರ್. ಈಗ ಮಗಳು ಅಂತ ಬಂದಾಗ ಈಗ ನೆಕ್ಸ್ಟ್ ಅಮುಕ್ತ ಅರುಣ್ ಅಂತ ಅವರು ಇದು ಮಾಡ್ಕೊಳ್ಳೋದು ನೋಡಿದೀನಿ. ಬಟ್ ತಂದೆಯಾಗಿ ಏನಕ್ಕೆ ಮಗಳ ಹೆಸರು ಇಟ್ಕೊಂಡ್ರು? ಆಕ್ಚುಲಿ ನೋಡಿ ಸರ್, ಅದೊಂದು ಎಮೋಷನ್, ಅದೊಂದು ಲವ್. ಮಗಳು ಅನ್ನೋದು ಲವ್. ಅದೇ ಸರ್, ಹೆಸರು ಮುಂದೆನೆ ಅದಕ್ಕಿಂತ ಬೇರೆನೂ ಕೊಡಕ್ಕಾಗಲ್ಲ ಅಂತ ನನ್ನ ಪ್ರಕಾರ. ನಾನು ಕಾರ್ ಮೇಲೆ ಹಾಕೋದನ್ನ ನೋಡಿದೀನಿ, ಅಥವಾ ಇನ್ನೆಲ್ಲೋ ಹಾಕೋದನ್ನ ನೋಡಿದೀನಿ. ಹೆಸರು ದೊಡ್ಡವ್ರ ಕತೆ. ಸೊ ನಾವು ಹೆಸರಲ್ಲೇ ಹಾಕ್ಬಿಡ್ತೀವಿ ಅರುಣ್ ಅಮುಕ್ತ ಅನ್ನೋದು. ಎಸ್, ಒಂದು ಟ್ಯಾಟೂನು ನೋಡಿದೆ ನಿಮ್ಮ ಕೈ. ಇದು ಫಸ್ಟ್ ಇಯರ್ ಪಪ್ಪು ಹೆಜ್ಜೆ. ಅವಳು ಮೊದಲನೇ ವರ್ಷದಲ್ಲಿ ಇದ್ದಾಗ ಅದ್ ಕಾಲ್ ಪ್ರಿಂಟ್ ನ ತಗೊಂಡ್ ಹೋಗ್ಬಿಟ್ಟು ಹಂಗೆ ಟ್ಯಾಟೂ ಹಾಕೊಂಡಿದ್ದೆ. ಅಮ್ಮು ನಿಕ್ ನೇಮ್ ಅಮ್ಮು. ಈಗ ಎಷ್ಟು ವಯಸ್ಸು? ಈಗ 8 years. 8 years. ಸೂಪರ್. ಅರುಣ್ ಅಮುಕ್ತ ಚೆನ್ನಾಗಿದೆ. ಅಂಡ್ ವಿದ್ಯಾರ್ಥಿನಿಯರೇ ಸರ್ ಸಿನಿಮಾ. ಓಕೆ, ಈಗ ನಾವು ಇದನ್ನ ಯಾವಾಗ ನಾನು ಕೇಳ್ತೀನಿ ಗೊತ್ತಾ, ಈ ಸ್ಕೂಲು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಒಂದು ಅಡ್ರೆಸ್ ಮಾಡ್ತಾರೆ, ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಏನಾದ್ರು ಇದ್ದಾಗ ನಮ್ಮ ಟೀಚರ್ಸ್ಗಳು ಇಲ್ಲ ಹೆಡ್ ಮಿಸ್ಗಳು ವಿದ್ಯಾರ್ಥಿನಿಯರೇ ಅನ್ನೋದು ಅಡ್ರೆಸ್ ಮಾಡೋದು ನೋಡಿದೀನಿ. ಅದನ್ನೇ ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ ಏನಕ್ಕೆ, ಟೈಟಲ್ ಇಟ್ಟಿದ್ದೀನಕ್ಕೆ? ಸರ್ ಟೈಟಲ್ ಏನಂದ್ರೆ, ಮೊದಲನೇದು ನಂಗೆ, ನಾನು ಗ್ರಾಮೀಣ ಭಾಗದಿಂದ ಬಂದವನು. ಸೊ ನಮ್ ಚಿಕ್ಕ ವಯಸ್ಸಿಂದನೂ ಕೇಳಿ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಆಸೀನರಾಗಬೇಕೆಂದು ನಿಮ್ಮಲ್ಲಿ ಕಳಕಳಿಯ ಮನವಿ ಅಂತ ಕೇಳಿ 1000 ಸರಿ ಕೇಳಿರ್ತೀನಿ ಸರ್, ಎಲ್ಲಾ ಫಂಕ್ಷನ್ ಅಲ್ಲೂ. ಈ ಕತೆ ಮಾಡ್ಕೊಂಡ್ಮೇಲೆ ಏನ್ ಟೈಟ್ಲ್ ಇಡೋದು ಅಂತ ಬೇಕಾಗಿತ್ತು. ಆಮೇಲೆ ಇದು ಕಂಪ್ಲೀಟ್ ಟೀನೇಜ್ ಓರಿಯೆಂಟೆಡ್ ಯೂತ್ಫುಲ್ ಕಂಟೆಂಟ್ ಆಗಿರೋದ್ರಿಂದ ಬೆಸ್ಟ್ ಟೈಟ್ಲು. ಮತ್ತೆ 2 ರೀತಿ, ಮತ್ತೆ ಇದನ್ನ ಈಸಿಯಾಗಿ ಜನಕ್ಕೆ ಗೊತ್ತಿರಬೇಕು, ಮತ್ತೆ ಅನೌನ್ಸಿಂಗ್ ಟೈಟ್ಲ್ ಆಗ್ಬೇಕು, ಮತ್ತೆ ಈಸಿಯಾಗಿ ಕನೆಕ್ಟ್ ಆಗ್ಬೇಕು. ಆಮೇಲೆ ನಾವೆಲ್ಲ ಹೊಸಬ್ರಾಗಿರೋದ್ರಿಂದ, ಟೀಮ್ ಹೊಸಬ್ರು, ಚಂದನ್ ಶೆಟ್ಟಿ ಅವರೆಲ್ಲ ಹೊಸಬ್ರು, ಸಪೋರ್ಟಿಂಗ್ ಆಕ್ಟರ್ಸ್ ಎಲ್ಲ ಹೊಸಬ್ರಾಗಿದೆ, ಬಿಗ್ ಸ್ಕ್ರೀನಿಗೆ ಹೊಸಬ್ರಾಗಿರೋದ್ರಿಂದ ಟೈಟ್ಲ್ ತುಂಬಾ ಗೊತ್ತಿರಬೇಕು, ಮತ್ತೆ ಈಸಿಯಾಗಿರ್ಬೇಕು, ಮತ್ತೆ ಆ ಟೈಟ್ಲ್ ಒಂದು ಸಣ್ಣ ಕ್ಯೂಟ್ನೆಸ್ ಇರಬೇಕು. ಇಷ್ಟೇ ಪಾಯಿಂಟ್ಸ್. ಸೊ ಅದನ್ನೆಲ್ಲ ನೋಡಿ ಅಳದು ತೂಗಿ ಈ ಒಂದು ಕ್ಯೂಟ್ ಆಗಿರೋ ಟೈಟಲ್ ಇಟ್ಟಿದ್ದಾರೆ. ಸೂಪರ್. ಸರ್ ಈಗ ನಾನು ಟ್ರೈಲರ್ ನೋಡಿದೆ. ಫಸ್ಟ್ ಟ್ರೈಲರ್ ನೋಡಿದಾಗ ಈ ತುಂಬಾ ಶ್ರೀಮಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ಒಂದಷ್ಟು ಸ್ಟೂಡೆಂಟ್ಸ್ಗಳು, ಅವರ ಗೊತ್ತಿಲ್ಲದೆ, ಯಾಕಂದ್ರೆ ಆ ಒಂದು ಏಜ್ ಏನು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವ್ ಏನೇ ಮಾಡಿದ್ರು ಸರಿ, ನಾನು ಏನೇ ಮಾಡೋದು ಹೌದು, ನಾನು ಇದು ಮಾಡ್ತಿದ್ದೀನಿ, ದಿಸ್ ಇಸ್ ದ ರೈಟ್ ವೇ ಅಂತಾನೆ ಅನ್ಸುತ್ತೆ. ಬಟ್ ಅದರಿಂದ ಆಗುವಂತ ಎಫೆಕ್ಟ್ಗಳು ಮುಂದೆ ಅನುಭವಿಸ್ತಾರೆ. ಸೊ ಅದು ಅಂತ ನನಗೆ ಅನಿಸ್ತು ಆ ತರ ಸಿನಿಮಾ ಅಂತ. ಸೊ ಆ ತರ ಒಂದು ಕತೆ ಇಟ್ಕೊಂಡು ಈಗ ಈ ಒಂದು ಟೈಮಲ್ಲಿ ಹೇಳಕ್ ಹೊರಟಿದ್ದೀನಿ ಅಂತ ಅಂದಾಗ, ಸೊ ಬಂದಂತ ಒಂದಷ್ಟು ಚಾಲೆಂಜಸ್ ಎಲ್ಲ ಏನು ಸರ್? ಏನಿದೆ ನೀವು ಇವಾಗ ಟ್ರೈಲರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವು ಇವಾಗ ನೋಡಿರೋದು A ಸೈಡ್ ಟ್ರೈಲರ್. B ಸೈಡ್ ಟ್ರೈಲರ್ ಬ್ಯಾಲೆನ್ಸ್ ಇದೆ. ಕಮಿಂಗ್ ವೀಕ್ ಆರ್ ಕಮಿಂಗ್ ಡೇಸ್ ಅಲ್ಲಿ B ಸೈಡ್ ಟ್ರೈಲರ್ ಬಿಡ್ತೀನಿ. A ಸೈಡ್ ಟ್ರೈಲರ್ಗೂ B ಸೈಡ್ ಟ್ರೈಲರ್ಗೂ ಕನೆಕ್ಷನ್ ಇದೆ. ಅದ್ರಲ್ಲಿ ಎಂಡ್ ಅಲ್ಲಿ ಚಂದನ್ ಸರ್ ಬರ್ತೀನಿ ಅಂತ ಹೇಳ್ತಾರಲ್ವಾ, ನೆಕ್ಸ್ಟ್ ಬರ್ತಾರೆ. ಬಂದ್ ಏನ್ ಮಾಡ್ತಾರ ಅದು ಸರ್ಪ್ರೈಸಿಂಗ್ ಎಲಿಮೆಂಟ್ ಟ್ರೈಲರ್ ಅಲ್ಲಿ ಇದೆ. ಸೊ ಸೆಕೆಂಡ್ ಟ್ರೈಲರ್ ಅಲ್ಲಿ ಕಂಪ್ಲೀಟ್ ಚಂದನ್ ಆಕ್ಯುಪೈಡ್ ಆಗಿರ್ತಾರೆ, ಟ್ರೈಲರ್ ಆಕ್ಯುಪೈಡ್ ಆಗಿರ್ತಾರೆ. ಸೊ ಇದು ಟ್ರೈಲರ್ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಸರ್ ಏನಿಲ್ಲ, ಇವತ್ತಿನ ಜನರೇಷನ್ ಅಲ್ಲಿ ನಾವು ಮಕ್ಕಳಿಗೆ ಎಲ್ಲದನ್ನು ಫೀಡ್ ಮಾಡ್ತಿದೀವಿ. ಸೊ ಈಗ ನಮ್ಮ ಜನರೇಷನ್ ಅಲ್ಲಿ ಏನು ಇಲ್ಲ, ಎಲ್ಲ ಬೇಡಿ ಬೆಗ್ ಮಾಡಿ ಕೇಳ್ಬೇಕಾಗಿತ್ತು. 100 ಸರಿ ಕೇಳಿದ್ಮೇಲೆ ಕೊಡಿಸ್ತಾ ಇದ್ರು. ಒದೆ ತಿಂದು ಒಡಿಸ್ಕೊಂಡು ಆ ಚಿಕ್ಕಮ್ಮ ದೊಡ್ಡಪ್ಪ ಅವರಿಗೆ ಇವರಿಗೆ ಹೇಳಿದ್ಮೇಲೆ ಅದು ಬಂದಿರೋದು. 1 ವರ್ಷ ಆದ್ಮೇಲೆ ನಮ್ಮಪ್ಪಂಗೆ ನಂಗೆ ಸೈಕಲ್ ಕೇಳಿದ್ದೆ, ನಂಗೆ 40 ವರ್ಷ ಬಂದಿಲ್ಲ, ಇವತ್ತು ಇನ್ನೂ ಕೊಡ್ಸಿಲ್ಲ. ಇದು ಪರಿಸ್ಥಿತಿ, ರಿಯಲ್ ಪರಿಸ್ಥಿತಿ. ಸೊ ನಾನು ಗ್ರಾಮೀಣ ಭಾಗದಿಂದ ಬಂದವನು. ಚಿಕ್ಕಮಳಲಿ ಅಂತ ಒಂದು ಪುಟ್ಟ ಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಾನು ಸ್ಕೂಲ್ಗೆ ಹೋಗ್ಬೇಕಾಗಿ ಪ್ರತಿದಿನ 18 ಕಿಲೋಮೀಟರ್ 18 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಅವಾಗ್ಲೂ ನಮ್ಗೆ ಸೈಕಲ್ ಸಿಕ್ಕಿಲ್ಲ, ಬಸ್ ಇಲ್ಲ. ನಮ್ಮೂರಿಗೆ ಇವತ್ತಿಗೂ ಬಸ್ ಬರಲ್ಲ, ನ್ಯೂಸ್ ಪೇಪರ್ ಬರಲ್ಲ, ಇಂಟರ್ನೆಟ್ ಬರಲ್ಲ. ಸೊ ಅಂತರ ಆ ಗ್ರಾಮದಿಂದ ಬಂದವನು. ಬಟ್ ಈಗ ಪರಿಸ್ಥಿತಿ ಬ್ಯಾಂಗ್ಳೂರ್ ಅಂತ ಜಾಗ ಅಥವಾ ಬೇರೆ ಜಾಗದಲ್ಲಿ ಮಕ್ಳು ಕೇಳೋದಕ್ಕಿಂತ ಮುಂಚೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಈಸಿಯಾಗಿ ಕನೆಕ್ಟ್ ಆಗೋದು ಇತ್ತೀಚೆಗೆ ಏನು ಅಂದ್ರೆ ಮೊಬೈಲ್. ಈಸಿಯಾಗಿ ಸಿಗ್ತಿರೋದು, ಮತ್ತೆ ಎಕನಾಮಿಕಲ್ಲೂ ಬೇಗ ಚೀಪರ್. ಹಾಗಾಗಿ ಅದು ಕನೆಕ್ಟ್ ಆಗ್ತಿದ್ದಾರೆ. ಅವ್ರೇನಂದ್ರೆ ಮನುಷ್ಯನ ನೀವೆಷ್ಟು
ಅಡಿಟ್ ಮಾಡಿ ನಿಮ್ಮನ್ನ ಮೂಳೆ ಕೂರಿಸಿದಷ್ಟು ಅವ್ರಿಗೆ ದುಡ್ಡು ಹಾಕ್ತಾ ಹೋಗುತ್ತೆ. ಹಾ ಹಾ ಹಂಗಾಗಿ ಅವರ ಕೂತಿರೋ ಹುಡುಗರ ಕತೆ ಸರ್, ಅಡಿಕ್ಷನ್ ಆಗಿರೋ ಹುಡುಗರ ಕತೆ, ಅವ್ರ ಮೆಂಟಾಲಿಟಿ ಹೇಗಿರುತ್ತೆ, ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಮಕ್ಕಳು. ಇವತ್ತೇನು ಅಂತ ಹೇಳಿದ್ರೆ ಫೈಟ್ ಇನ್ ಬಿಟ್ವೀನ್ ಹೊರಗಿನವರಲ್ಲ ಸರ್, ಇವತ್ತು ಮನೆಯಲ್ಲಿ ನಾವುಗಳೇ ಶತ್ರುಗಳು, ಹೊರಗಿನವ್ರು ಬೇಕಾಗಿಲ್ಲ. ಇವತ್ತು ನಾವೇ ಶತ್ರುಗಳು. ನಮ್ಮನ್ನ ಡಿವೈಡ್ ಮಾಡ್ತಿರೋದು ಯಾರು? ಪಕ್ಕದ ಮನೆಯವರಲ್ಲ, ಇನ್ಯಾರೋ ದೇಶದವರಲ್ಲ, ಇನ್ಯಾರೋ ಅಲ್ಲ, ಟೆಕ್ನಾಲಜಿ. ಈಗ ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನಮ್ಮದೇ ಎಕ್ಸಾಂಪಲ್ ತೊಗೊಳೋಣ. ನಾವು ಮನೆಗೆ ಹೋದರೆ ಅಪ್ಪ ಇದ್ದರೆ ಅಪ್ಪ ಒಂದು ಕಡೆ ಫೋನ್ ನೋಡ್ತಿರ್ತಾರೆ, ಒಂದು ಟೆಕ್ನಾಲಜಿಗೆ ಅಡಿಕ್ಟ್ ಆಗಿರ್ತಾರೆ. ಮಕ್ಕಳು ಹೋದರೆ ಅವರ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ, ಇನ್ಯಾರೋ OTTಗೆ ಅಡಿಕ್ಟ್ ಆಗಿರ್ತಾರೆ. ಅಂದರೆ ಟೆಕ್ನಾಲಜಿ ಅಡಿಕ್ಟ್ ಮಾಡಿ ಅವ್ರನ್ನ ಮೂಲೆ ಕೂರಿಸ್ಬಿಟ್ಟಿದೆ. ಸೊ ನೀವು ಬೆಳಗ್ಗೆಯಿಂದ ದುಡ್ಕೊಂಡು ಮನೆಗೆ ಹೋಗಿರ್ತೀರ, ನೀವೊಂದು ಕೇರೇ ಇಲ್ಲ, ನಿಮ್ಮನ್ನು ಮಾತಾಡ್ಸಿರೋದಿಕ್ಕಿಲ್ಲ. ಸೊ ಹಿಂದೆ ಎಲ್ಲ ನಾವು ಆ್ಯಕ್ಚುಲಿ ನಾನು ಇತ್ತೀಚೆಗೆ ನೋಡಿರೋ ಪ್ರಕಾರ ಹುಡುಗರು ಬೆಸ್ಟು ಸರ್. ಡಿಜಿಟಲ್ ಅಡಿಕ್ಷನ್ಗಿಂತ ಹುಡುಗರೇ ಬೆಸ್ಟ್. ಯಾಕೆ ಅಂದ್ರೆ ಮಾತಾಡ್ತಾರೆ ಬಾರಲ್ಲಿ. ನನಗೆ ತುಂಬಾ ಸರಿ ಹೋದಾಗ ಸ್ಟ್ರೇಂಜರ್ ಹುಡುಗರು ಸರ್ 100%. ನಾನು ಎರಡನೇ ಎಕ್ಸಾಂಪಲ್ ತಗೊಳಕ್ ಹೋಗ್ತೀನಿ. ಒಂದು ಬ್ಯೂಟಿಫುಲ್ ಫಾರ್ಮ್, ಎಲ್ಲ ಒಳ್ಳೆಯವರು, ಬಟ್ ಎಲ್ಲರೂ ಕೈಯಲ್ಲಿ ಮೊಬೈಲ್ ಇರುತ್ತೆ. ಇನ್ನೊಂದು ಕುಡುಕರು ಎಲ್ಲ ಬಾರಲ್ಲಿ ಇರ್ತಾರೆ, ಇಲ್ಲಿ ಎಲ್ಲ ಎಮೋಷನಲಿ ನೋಡ್ತಾ ಇರ್ತಾರೆ. ಅಲ್ಲಿ ಬಾರಲ್ಲಿ ಕೂಡ್ಕೊಂಡು ಮಾತಾಡ್ತಾ ಇರ್ತಾರೆ, ಅವನ ಜೊತೆ ಇವನ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ಎಂಜಾಯ್, ಆ ಸ್ಮೈಲ್ ಇರುತ್ತೆ. ಬಟ್ ಎಂಟರ್ಟೈನ್ಮೆಂಟು, ಮಾನಸಿಕ ಹೆಲ್ತು, ನಾನು ಇನ್ನೊಂದು ದೇಹದ ಹೆಲ್ತ್ ಬೇರೆ, ಮಾನಸಿಕ ಹೆಲ್ತು ಇವ್ರಿಗಿನ ಇವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಪ್ತೀರಾ ಅನ್ಕೊಂತೀನಿ. ಬಾಟ್ಲಿ ಇರುತ್ತೆ, ಬಟ್ ಮಾನಸಿಕವಾಗಿ ಹೆಲ್ತ್ ಇವ್ರು ಚೆನ್ನಾಗಿರುತ್ತೆ. ಮತ್ತೆ ಹ್ಯೂಮನ್ ಸೈಡ್ ಫ್ಯಾಕ್ಟರ್ಸ್ ಇವ್ರಿಗಿರುತ್ತೆ, ಇಲ್ಲಿ ಹ್ಯೂಮನ್ ಸೈಡ್ ಹೋಗ್ತಿದೆ ಸರ್. ಎಮೋಷನ್ಸ್ ನ ಕಳ್ಕೊಂಡು ಹೋಗ್ತಾ ಇದೀವಿ. ಪ್ರತಿದಿನ ಅಡಿಕ್ಷನ್ಸ್, ಗೇಮ್ ಅಡಿಕ್ಷನ್ಸ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಸ್ ಆಗ್ತಿದೆ. ಅದನ್ನ ಹೇಳಲೇಬೇಕಾಗಲ್ಲ. ಇವತ್ತು ಸಣ್ಣ ಮೆಸೇಜು ದೊಡ್ಡ ಕಾಂಟ್ರವರ್ಸಿ ತನಕ ಹೋಗ್ತಾ ಇದೆ ಅಂದಾಗ ಇದು ನನ್ನ ಸಿನಿಮಾದಲ್ಲಿ ಅಡಾಪ್ಟ್ ಆಗಿದೆ ಆಲ್ರೆಡಿ. ಓಕೆ, ಇದರಿಂದ ಏನಾಗ್ತಾ ಹೋಗುತ್ತೆ, ಇದರಿಂದ ಏನೆಲ್ಲ ಡ್ಯಾಮೇಜ್ ಆಗ್ತದೆ. ಬಟ್ ಇದ್ರ ಮಧ್ಯೆ ಡ್ಯಾಮೇಜ್ ಆಗಿದೆ ಯಾರಿಗುತ್ತೆ ಸರ್? ಇನ್ನೋಸೆಂಟ್ ಪೀಪಲ್. ಇದ್ರ ಮಧ್ಯೆ ಏಟ್ ತಿನ್ನೋದೇನಿದೆ ಸರ್? ದುಡ್ಡಿರೋರು ಬಚಾವ್ ಆಗ್ಬಿಡ್ತಾರೆ, ಇನ್ಫ್ಲುಯೆನ್ಸರ್ಗಳು ಬಚಾವ್ ಆಗ್ಬಿಡ್ತಾರೆ. ಏನೂ ಇಲ್ಲದೆ ಇರೋ ತುಂಬ ಇನ್ನೋಸೆಂಟ್ ಪೀಪಲ್ಗೆ ಏನೆಲ್ಲ ಟೆಕ್ನಾಲಜಿಯಿಂದ ಎಂಡಲ್ಲಿ ಎಫೆಕ್ಟ್ ಆಗೋದು ಏನಿಗೆ ಅಂದರೆ ಇದನ್ನ ಲೈನ್ ಹೇಳಕ್ ಕೊಟ್ಟಿದ್ದೀನಿ ಸರ್. ದಿಸ್ ಎ ಹೋಲ್ ಪ್ಯಾಟರ್ನ್. ಓಕೆ, ಆ್ಯಂಡ್ ಈ ಒಂದು ಟೈಮ್ಗೆ, ಈ ಒಂದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇದು ಈ ಥರ ಒಂದು ಸ್ಟೋರಿ ಬೇಕಾಗಿತ್ತು. ಯಾಕಂದರೆ ಪ್ರತಿಯೊಬ್ಬರು ಸುಮಾರು ಒಂದಷ್ಟು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಏನೇ ಮಾಡೋದು ಜನ ಆ ಟೈಮಿಂಗ್ ಮಾತ್ರ ನೋಡ್ತಾರೆ, ಓಕೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಮತ್ತೆ ಅಲ್ಲಿಂದ ಮನೆಗೆ ಹೋದ್ರೆ ಮತ್ತೆ ಅದೇ ಫೋನ್, ಅದೇ ಫೇಸ್ಬುಕ್, ಅದೇ ಇನ್ಸ್ಟಾಗ್ರಾಮ್, ಅದೇ ಸ್ಕ್ರೀನ್, ಆ ಥರ ಮಾಡ್ತಾನೆ ಇರ್ತಾರೆ. ಬಟ್ ಮೆಸೇಜ್ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಜನಗಳಿಗೆ ಸರ್? ಅದು ಆ್ಯಕ್ಚುಲಿ ಮೆಸೇಜ್ ಅಂತ ಹೇಳಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಯೂಶಲಿ ನಾನು ಮೆಸೇಜ್ ಎಲ್ಲೂ ಹೇಳಕ್ಕೆ ಟ್ರೈ ಮಾಡಿಲ್ಲ. ಎಕ್ಸಾಂಪಲ್, ಈಗ ನಾನು ಯುವರ್ ಫಾದರ್ ಅಂದ್ಕೊಳ್ಳಿ, ನಾನು ಸನ್, ನೀವು ಒಬ್ಬ ಪೊಲಿಟಿಷಿಯನ್, ನೀವು ನನ್ಗೆ ಗೊತ್ತಾಗುತ್ತೆ ನೀವು ಹೆಂಗೆ ದುಡ್ಡು ಮಾಡ್ತಿದ್ದೀರಾ ಅಂತ. ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡ್ತಿದ್ದೀರಾ, ಹಾನೆಸ್ಟಾಗಿ ದುಡ್ಡು ಮಾಡ್ತೀನಿ, ನಾನು ನೀಟಾಗಿ ಗೊತ್ತಾಗ. ಯಾಕೆಂದರೆ ನಾನು ಪ್ರತಿದಿನ ಮನೇಲಿ ಇರ್ತೀನಲ್ಲ, ನಿಮಗೆ ಎಲ್ಲೆಲ್ಲಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತು. ಆ ಶಾರ್ಟ್ಕಟ್ನೇ ನಾನು ಯೂಸ್ ಮಾಡ್ಕೊತೀನಿ. ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ನನ್ನ ಗ್ರೋತಿಗೆ ನಾನು ಶಾರ್ಟ್ಕಟ್ಗೆ ಟ್ರೈ ಮಾಡ್ತೀನಿ. ಕಾಪಿ ಹೊಡೆದ ಎಕ್ಸಾಮಲ್ಲಿ ಪಾಸ್ ಆಗೋದು ಮಾಡ್ತೀನಿ, ಗ್ಯಾಂಗ್ನ ಕಟ್ತೀನಿ, ಶೋಕಿ ಕಾರ್ಗಳು ತೊಗೊತೀನಿ, ಓಕೆ, ಗೋಡ್ಗಳು ಹಾಕ್ಕೊತೀನಿ. ಇವಾಗಿನ ಕಾಲದಲ್ಲಿ ಗಾಂಜಾ, ಡ್ರಗ್ಸು, ವೆಪನ್ನಿಗೆ ಹೋಗಿದೆ, ಇಲ್ಲ ಗೇಮ್ಗಳಿಗೆ ಅಡಿಕ್ಟ್ ಆಗ್ತೀನಿ. ಆಯಿತಾ? ಒನ್ ಫೈನ್ ಡೇ ನಿಮಗೆ ಗೊತ್ತಾಗುತ್ತೆ ನನ್ನ ಮಗ ಹಾಳಾಗೋಗ್ತಿದ್ದಾನೆ ಅಂತ. ನೀವು ಬರ್ತೀರಾ ನಮ್ಮ ಹತ್ರ, ಬಂದು ಏನು ಕೇಳ್ತೀರಾ? ನೀವು ಯಾಕಿಂಗ್ ಮಾಡ್ತಿದ್ಯಾ, ಯಾಕಿಂಗ್ ಮಾಡ? ನಾನು ಅವಾಗ ಕೇಳಿದ್ರೆ ನಿನಗೆ ರೈಟ್ಸ್ ಇಲ್ಲ, ಯಾಕಿಂಗ್ ಮಾಡ್ತೀನಿ ಅಂತ ನಾನು ಕೇಳಕ್ಕೆ. ಸೊ ನಿಮ್ಗೆ ರೈಟ್ಸೇ ಇಲ್ಲ, ನಿಮಗೆ ರೈಟ್ಸೇ ಇಲ್ಲ. ಏನಕ್ಕೆ? ಬಿಕಾಸ್ ಆಫ್ ನೀವು ಶಾರ್ಟ್ಕಟ್ಟಲ್ಲೇ ಸಂಪಾದನೆ ಮಾಡಿರೋದು. ಆ ಸಂಪಾದನೆ 100% ಸರ್. ನಮ್ಮ ಮನೇಲಿ ನಾನು ಕೆಟ್ಟದ್ದು ನಡೀತದೆ, ನಾನು ಇನ್ಫ್ಲೂಯೆನ್ಸ್ ಆಗ್ತೀನಿ, ನನಗೆ ಶಾರ್ಟ್ಕಟ್ಟಲ್ಲಿ ದುಡ್ಡು ಬರ್ತಿರೋದು ಗೊತ್ತಿದೆ. ನೀವು ರೈಟ್ಸೇ ಇಲ್ಲ, ರೈಟ್ಸ್ನ ಕಳ್ಕೊಂಡ್ಬಿಟ್ಟಿರ್ತೀರ. ನಮ್ಮ ಏಜಲ್ಲಿ ತೆಗೆದು ಹೇಳ್ಬಿಟ್ಟಿರೋರು. ನಾವು ಪಕ್ಕದ ಪ್ಯಾಲಕಾಯಿ ಹಾಕಿದ್ರೆ ಸಾಕು, ಏನು ಕೀಳ್ತೀಯ ಅಂತ. ಹುಣಸೆಕಾಯಿ ಪ್ಯಾಲಕಾಯಿಗೆಲ್ಲ ಓದಿತಿದ್ವಿ ನಾವು, ಮಿಕ್ಕಿದ್ದಿಲ್ಲ ಬಿಡಿ ವಿಚಾರಕ್ಕೆ. ಸೊ ಇವಾಗ ನೀವು ಮಕ್ಕಳನ್ನ ಹೊಡೆಯೋಕ್ಕೆ ಆಗಲ್ಲ, ಟಚೇ ಮಾಡೋಕ್ಕೆ. ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಸಿಗೋದೇ ಇಲ್ಲ ಸರ್ ಅವರು. ಓಕೆ, ಆಮೇಲೆ ನಿಂತು ತಿಳ್ಕೊಳ್ಳಿ, ಇವತ್ತಿನ ನಾನು ನೋಡಿರೋ ಕೆಲವು ಪೇರೆಂಟ್ಸ್ ಮನೇಲಿ ಮಕ್ಕಳನ್ನ ಮೀಟ್ ಮಾಡೋದು ಕಷ್ಟ. ಅವ್ರ ಮನೆಯಲ್ಲಿ, ಹೊರಗಡೆ ಅಲ್ಲ ಸರ್, ಅವ್ರ ಮನೆಯಲ್ಲಿ ಅವ್ರದ್ದೇ ಮಕ್ಕಳನ್ನ ಮೀಟ್ ಮಾಡೋದಕ್ಕೆ ಕಷ್ಟ ಇದೆ. ಎಕ್ಸಾಂಪಲ್ ಬಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಇರ್ತಾರೆ,
ಊಟಕ್ಕೆ ಬಾ ಅಂದರೆ ಫೋನ್ ಮಾಡಿ ಕರಿಬೇಕು ಊಟಕ್ಕೆ ಬಾ ಅಂತ. ಓಕೆ, ಅವ್ರದೇ ಮನೆ ಒಳಗಡೆ ಸರ್, ಹೊರಗಡೆ ಅಲ್ಲ, ಕರಿಬೇಕು ಅಂತ ಪರಿಸ್ಥಿತಿ ಇದೆ. ಅಲ್ಲಿ ಎಲ್ಲಿ ಎಮೋಷನ್ ಬಾಂಡ್ ಆಗುತ್ತೆ. ಅವ್ನು ಊಟ ಮಾಡ್ಕೊಂಡ್ ಬಂದಿದ್ದೀನಿ ಅಂತಾನೆ. ಅಪ್ಪ ಮನೇಲಿ ನನ್ನ ಕಣ್ಣಲ್ಲಿ ನೋಡಿರೋ ಸತ್ಯಗಳು ಹೇಳ್ತೀನಿ ಸರ್. ಅಮ್ಮ ಅಡುಗೆ ಮಾಡಿರ್ತಾರೆ, ಇಲ್ಲಿ ಮುದ್ದೆ ಸಾರು ಅನ್ನ ಇದ್ರೆ ಇನ್ನೊಂದು ಟೇಬಲಲ್ಲಿ ಸ್ವಿಗ್ಗಿ ಝೊಮ್ಯಾಟೋದು ಬೇರೆ ಆರ್ಡರ್ ಇರುತ್ತೆ ಸರ್. ಇದು ಕಣ್ಣಲ್ಲಿ ನೋಡಿದ್ದೀನಿ. ಸೊ ಅವಾಗ ಏನನ್ಸುತ್ತೆ ಅಂದರೆ ಪ್ರತಿದಿನ ನಾವು ಎಮೋಷನ್ನ ಕಳ್ಕೊಂಡು ಹೋಗ್ತಾ ಇದೀವಿ, ಕಟ್ ಮಾಡ್ಕೊತಾ ಇದೀವಿ. ಟೆಕ್ನಾಲಜಿ ನಮ್ಮನ್ನ ಎಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡಿದಷ್ಟು ಅವರಿಗೆ ದುಡ್ಡು ಜಾಸ್ತಿ ಸರ್. ನಮ್ಮ ಎಮೋಷನ್ ಇಂಡಿಯನ್ ಎಮೋಷನ್ನ ಬ್ರೇಕ್ ಮಾಡಬೇಕು. ಮೇನ್ ಅಜೆಂಡಾ ಏನಿದೆ ಒಳಗಡೆ ಅಂತ ಹೇಳಿದ್ರೆ ಇಂಡಿಯನ್ ಎಮೋಷನ್ನ ಬ್ರೇಕ್, ಮನುಷ್ಯನ ಇಂಡಿವಿಜುವಲ್ ಮಾಡಿದಷ್ಟು ಅವರಿಗೆ ಅರ್ನಿಂಗ್ಸ್ ಜಾಸ್ತಿ ಇದೆ ಸರ್. ಒಪ್ತೀರಾ ಅನ್ಕೊಂತೀನಿ. ಇದನ್ನ ಮೈನ್ಯೂಟ್ ಆಗಿ ಅಡಾಪ್ಟ್ ಮಾಡಿದ್ದೀನಿ. ಇದೆಲ್ಲ ನಮ್ಮ ಕಲ್ಚರ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಸರ್. ಓಕೆ, ಸೊ ಈ ಸಿನಿಮಾದಲ್ಲಿ ಒಂದು ಯೂತ್ ಜನರೇಷನ್, ಈ ಸ್ಟೂಡೆಂಟ್ಸ್ ಎಲ್ಲ ಒಂದ್ ಕಡೆ ಇಟ್ರೆ ಚಂದನ್ ಶೆಟ್ಟಿ ಯಾಕೆ ನಿಮ್ಮ ಆಯ್ಕೆ? ಚಂದನ್ ಶೆಟ್ಟಿನ ಯಾಕೆ ಸರ್? ಚಂದನ್ ಶೆಟ್ಟಿ ಯಾಕೆ ಚಂದನ್ ಶೆಟ್ಟಿ ಅವರು ಮೊದಲನೇದು ನಾನು ಅವ್ರನ್ನ ರ್ಯಾಪರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ, ವಿನ್ನರ್ ಆಗಿ ನೋಡಿದ್ದೆ. ಮೊದಲನೇದು ನನಗೆ ಹೊಸಬರು ಬೇಕಾಗಿತ್ತು ಈ ಕಂಟೆಂಟ್ಗೆ. ಸೊ ಗೊತ್ತಿರಬೇಕು ಆಗಿತ್ತು, ಮತ್ತೆ ಬಿಗ್ ಸ್ಕ್ರೀನಿಗೆ ಬರಬಾರ್ದು, ಫಸ್ಟ್ ಟೈಮ್ ಆಗಿರ್ಬೇಕಾಗಿತ್ತು, ಲಾಂಚ್ ಮಾಡಬೇಕು ಅಂತಾನೆ ಇದ್ದಿದ್ದು. ಹಾಗಾಗಿ ಮೊದಲನೇ ಆಯ್ಕೆ. ಎರಡನೇದು ಅವ್ರ ಎಸೆನ್ಷಿಯಲ್ಲು ಬೇಕಾಗಿತ್ತು ನನಗೆ ಸ್ವಲ್ಪ. ಸಾಂಗಲ್ಲಿ ಒಂದು ಪಾರ್ಟಿ ಸಾಂಗ್ ಹಿಟ್ ಆಗಿದೆ, ಸ್ಟೂಡೆಂಟ್ ಪಾರ್ಟಿ ಸಾಂಗ್ ಒಂದು ಹಿಟ್ ಆಗಿದೆ. ನಮ್ಮ ಪಾರ್ಟಿ ನಿಲ್ಸೋರು ಯಾರು, ನಮ್ಮ ಪಾರ್ಟಿ ನಿಲ್ಸೋರು ಯಾರು ಅಂತ ಪಾರ್ಟಿ ಮಾಡೋಣ. ಹಂಗಾಗಿ ಅವರು ಆಯ್ಕೆ. ಜೊತೆಗೆ ನಾನು ಎಕ್ಸ್ಪೆಕ್ಟ್ ಮಾಡದಿರೋ ರೀತಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಸರ್. ತುಂಬ ಡಿಫ್ರೆಂಟ್ ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದು ನನಗೋಸ್ಕರ ತುಂಬ ಟೈಮ್ ಕೊಟ್ಟಿದ್ದಾರೆ. ಮತ್ತು ಬಾಡಿ ಕಟ್ ಡೌನ್ ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. 3 ಕ್ಯಾರೆಕ್ಟರ್ ಮಾಡಿದ್ದಾರೆ. ಸ್ಟ್ಯಾಮರಿಂಗ್ ಆ್ಯಕ್ಟ್ ಮಾಡಿದ್ದಾರೆ ಸರ್. ಓಕೆ, ಸೂಪರ್. ನಾರ್ಮಲ್ ಆಗಿ ನಿಮ್ಮನ್ನ ಆ್ಯಕ್ಟ್ ಮಾಡೋದು ತುಂಬ ಈಸಿ. ಫಸ್ಟ್ ಟೈಮ್ ಬಿಗಿನರ್ ಆಗಿ ಸ್ಟ್ಯಾಮರಿಂಗ್ ಕ್ಯಾರೆಕ್ಟರ್ನ ಮಾಡೋದು ತುಂಬ ಟಫು. ಆಮೇಲೆ 3 ಶೇಡೋದಲ್ಲಿದೆ. ಅಂದರೆ ಇಡೀ ಸಿನಿಮಾದಲ್ಲಿ ಎಲ್ಲ ಕಡೆ ಇರ್ತಾರೆ. ಅಂದರೆ ಅವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಇವತ್ತು ಕ್ಯಾರೆಕ್ಟರ್ ಅನ್ನೋ ಅಷ್ಟೊತ್ತಿಗೆ ಸ್ಕ್ರೀನ್ ಕ್ಲೋಸ್ ಆಗಿರುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಓಪನ್ ಆಗುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಓಪನ್ ಆಗುತ್ತೆ. ಹಿಂಗೆ ಡಿಸೈಡ್ ಮಾಡ್ತೀನಿ ಸರ್ ಕ್ಯಾರೆಕ್ಟರ್. ಆಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನಂದ್ರೆ, ನನಗೆ ಚಂದನ್ ಶೆಟ್ಟಿ ಅವ್ರು ಏನು ಇದುವರೆಗೂ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೋ ಆ ಚಂದನ್ ಶೆಟ್ಟಿ ನನಗೆ ಬೇಕಾಗಿರಲಿಲ್ಲ. ಡೆಡ್ ಆಪೋಸಿಟ್ ಬೇಕಾಗಿದೆ. ಯಾಕೆಂದರೆ ಅವ್ರ ಫ್ಯಾನ್ಸ್ಗೆ, ಅವ್ರ ಫ್ಯಾನ್ ಫಾಲೋವರ್ಸ್ಗೆ ಅವ್ರನ್ನ ಆ ರೀತಿ ನೋಡಿರ್ತಾರೆ. ಅವರಲ್ಲಿರೋ ಇನ್ನೊಂದು ರೂಪನ ನೋಡಬೇಕು, ಮತ್ತು ಅದನ್ನು ಅವ್ರಿಗೆ ಸರ್ಪ್ರೈಸ್ ಆಗಿರುತ್ತೆ. ಅದನ್ನು ನಾವು ಈಗ ಆಡಿಯನ್ಸ್ ದುಡ್ಡು ಕೊಟ್ಟು ಏನಕ್ಕೆ ಬರ್ಬೇಕು ಸರ್? ನಾವೇನು ಸರ್ಪ್ರೈಸ್ ಎಲಿಮೆಂಟ್ ಹೇಳ್ಬೇಕಲ್ವ ಸರ್? ಆ ಪಾಯಿಂಟ್ನ ಅವ್ರ ಮುಖಾಂತರ ಹೇಳಕ್ ನಾನು ಟ್ರೈ ಮಾಡಿದ್ದೆ. ಓಕೆ, ಆ್ಯಂಡ್ ಚಂದನ್ ಶೆಟ್ಟಿ ಅವ್ರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಅವರು ಕೂಡ, ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು, ನನಗೂ ಏನಾದರೂ ಚೆನ್ನಾಗಿರೋದು ಬೇಕು ಅನ್ಸಿತ್ತು, ಬಟ್ ಈ ಥರ 3 ಶೇಡ್ ಇರೋವಂಥದ್ದು ನಾನು ಹೆಂಗೆ ಮಾಡಿದ್ದೀನಿ, ಆ್ಯಂಡ್ ಇದು ನನಗೂ ಭಯಂಕರ ಆ್ಯಕ್ಟಿಂಗ್ ಮಾಡಿಲ್ಲ, ನಾರ್ಮಲ್ ಮಾಡಿದ್ದೀನಿ, ಜನ ಹಿಂಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅವರಲ್ಲೂ ಕೂಡ ಇತ್ತು ಸರ್. 100% ಸರ್. ಜನಕ್ಕೆ ನಾನು ಹೇಳ್ತೀನಿ, ಆಡಿಯನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಯಾನಿ ಲ್ಯಾಂಗ್ವೇಜ್ ಸರ್, ನಿಮಗೆ ಲ್ಯಾಂಗ್ವೇಜ್ ಬಾರಿ ಇಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸಿನಿಮಾ ಚೆನ್ನಾಗಿರ್ಬೇಕು ಸರ್. ಎಸ್ಪೆಷಲಿ ಕನ್ನಡಿಗರಿಗೆ ನೀವು ಯಾವ ಊರ ಅಂದೂ ಕೇಳಲ್ಲ ಸರ್. ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ ಸರ್. ನಾವು ಬೆಸ್ಟ್ ಕಂಟೆಂಟ್ ಕೊಡ್ಬೇಕು ಅಷ್ಟೇ ಸರ್. ಆಡಿಯನ್ಸ್ ನಾವು ಬ್ಲೇಮ್ ಮಾಡೋಂಗಿಲ್ಲ, ದೇ ಆರ್ ರೈಟ್. ನಾವು ಕಂಟೆಂಟ್ ಕೊಡ್ಬೇಕಷ್ಟೇ ಸರ್. ಕಂಟೆಂಟ್ ಕೊಟ್ಟರೆ ನೋಡ್ತಾರೆ. ಬಟ್ ಏನು ಅಂದರೆ, ಈಗ ಸ್ಟಾರಿಗೆ ಟಕ್ಕಂತ ಓಪನಿಂಗ್ ಸಿಗುತ್ತೆ, ಹೊಸಬರಿಗೆ ಓಪನಿಂಗ್ ಸಿಗಲ್ಲ. ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಬಿಟ್ರೆ ಸರ್, ಬೇರೆ ಏನಿಲ್ಲ ಸರ್. ಈಗ ನೀವು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದಕ್ಕೆ ನಾನು ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ. ಜಾನಿಂದ ಇಲ್ಲಿವರೆಗೂ ತಗೊಂಡ್ರು ನಮ್ಮ ಬಾಕ್ಸ್ ಆಫೀಸ್ನಲ್ಲಿ ಧೂಳ ಮಾಡಿರುವಂಥ ಸಿನಿಮಾಗಳೇ ಇಲ್ಲ. ಸೊ ಈ ವರ್ಷದಲ್ಲಿ ಒಂದು 6 ರಿಂದ 7 ತಿಂಗಳು, ಇವಾಗ 7ನೇ ತಿಂಗಳು ಸ್ಟಾರ್ಟ್ ಆಗಿದೆ, 6 ತಿಂಗಳು ಲೆಕ್ಕ ತಗೊಂಡ್ರೆ ಮಲಯಾಳಂ ಆಗಿರ್ಬೋದು, ಬೇರೆ ಅದರ್ಸ್ ಲ್ಯಾಂಗ್ವೇಜ್ ಆಗಿರ್ಬೋದು, ಆಲ್ಮೋಸ್ಟ್ ಮಲಯಾಳಂಸ್ ಜಾಸ್ತಿ ಸೌಂಡ್ ಮಾಡ್ತಾ ಇರುವಂಥದ್ದು ಸಿನಿಮಾಗಳು. ಅವ್ರು ಮಾಡಿರುವಂಥ ಒಂದು ಸಿನಿಮಾ ಏನಿದೆ, ಒಂದು 100 crore ಆಯಿತು ಅಂದರೆ 6 ತಿಂಗಳಲ್ಲಿ ಇಷ್ಟು ಸಿನಿಮಾಗಳು ಏನಿದೆ ಅವೆಲ್ಲ ಸೇರಿದ್ರು 100 CR ರೀಚ್ ಆಗಿಲ್ಲ ಸ್ಯಾಂಡಲ್ವುಡ್ನಲ್ಲಿ. ಸೊ ಜನ ಕೇಳ್ತಾ ಇರುವಂಥದ್ದೇನು, ಬೇರೆ ಭಾಷೆಯವರು ಅಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇದಾರೆ, ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ನಿರ್ದೇಶಕರಿಗೆ ಯಾಕೆ ಆಗ್ತಾ ಇಲ್ಲ? ಯಾವುದೋ ಒಂದು ಕಂಟೆಂಟ್ ತಗೊಂಡು ಮಾಡ್ತಾ ಇದ್ದಾರೆ, ನಮಗೆ ರೀಚ್ ಆಗ್ತಾ ಇಲ್ಲ. ಸೊ ನಮಗೆ ಬ್ಲೇಮ್ ಮಾಡ್ತಾರೆ, ನಾವು ಥಿಯೇಟ್ರಿಗೆ ಬರ್ತಿಲ್ಲ, ಥಿಯೇಟ್ರಿಗೆ ಕರ್ಸ್ಬೇಕು ಅಂತಂದ್ರೆ ನಮ್ಗೆ ಒಳ್ಳೆ ಕಂಟೆಂಟ್ ಕೊಡಿ ಅಂತ ಜನ ಕೇಳ್ತಿದ್ದಾರೆ ಸರ್. ಆ್ಯಕ್ಚುಲಿ ಈ ಪಾಯಿಂಟಿಗೆ ಹೇಳ್ತೀನಿ ಸರ್, ನಂದೇ ಸಿನಿಮಾ ವಿಚಾರವಾಗಿ ಹೇಳ್ತೀನಿ. ನಾನು ಆಡಿಯನ್ಸ್ ಇಲ್ಲೂ ನನ್ನ ಬಯೋದಕ್ಕೆ ಇಷ್ಟಪಡಲ್ಲ, ಮತ್ತು ಅವ್ರ ಬಗ್ಗೆ ನಾನು ಏನು ಕಂಪ್ಲೇಂಟ್ಸ್ ಇಲ್ಲ ನನಗೆ. ನಾನು ಒಬ್ಬ ಆಡಿಯನ್ಸು, ನಾನು ಹತಾಶ ಪ್ರೇಕ್ಷಕನೇ, ಹಂಗಾಗಿ ನಾನು ಹೇಳಿಲ್ಲ. ಸೊ ನಾನೊಂದು ಪೋಸ್ಟ್ ರಿಲೀಸ್ ಮಾಡಿದೆ ಸರ್. ಪೋಸ್ಟ್ ರಿಲೀಸ್ ಮಾಡಿದ ತಕ್ಷಣ ಮಲಯಾಳಮಲ್ಲಿಂದ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಫೋನ್ ಆಗ್ತಾರೆ, ಸರ್ ನಾನು ನಿಮ್ಮ ಸಿನಿಮಾ ನೋಡ್ಬೋದಾ ಅಂತ ಕೇಳ್ತಾರೆ. ನಂದಿನ್ನೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿರುತ್ತೆ. ಓಕೆ, ಒಂದು ಸರಿ ರೆಡಿ ಆದಮೇಲೆ ಬನ್ನಿ ಅಂತೀನಿ ಸರ್. ಬರ್ತಾರೆ ಸರ್, ಸಿನಿಮಾ ನೋಡ್ತಾರೆ ಸರ್. ಸಿನಿಮಾ ನೋಡಿ 15 ನಿಮಿಷ ತೋರಿಸ್ತೀನಿ ಸರ್, ಈ ಸಿನಿಮಾ ನಾನು ಮಲಯಾಳಮಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಸರ್ ಎಕ್ಸೈಟ್ ಆಗಿಬಿಡಿ, ಕಂಪ್ಲೀಟ್ ನೋಡಿ ಅಂತೀನಿ. ಸಿನಿಮಾ ಕಂಪ್ಲೀಟ್ ಆಗುತ್ತೆ ಸರ್. ನನಗೆಲ್ಲೂ ಆಫರ್ ಬರಲ್ಲ,
ಅದೇ ಮಲಯಾಳಂ ಇಂಡಸ್ಟ್ರಿಯಿಂದ ನನ್ನ ಸಿನಿಮಾ ಇದೇ ಜುಲೈ 19 ರಿಲೀಸ್ ಆಗ್ತಿದೆ ಸೈಮಲ್ಟೇನಿಯಸ್. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಓಕೆ ಓಕೆ, ಅಂದ್ರೆ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ವರ್ಷನ್ನು ಓಕೆ, ಸೊ ಮಲಯಾಳಮಲ್ಲಿ ಡಬ್ ಆಗಿ ಓಕೆ ರಿಲೀಸ್ ಆಗ್ತಿದೆ ಸರ್. ಸೂಪರ್ ಸೂಪರ್. ಕನ್ನಡ ಪ್ಯೂರ್ಲಿ ಕನ್ನಡ ಸಿನಿಮಾ. ಅಲ್ಲಿ ಚಂದನ್ ಗೊತ್ತಿಲ್ಲ, ನಾನು ಗೊತ್ತಿಲ್ಲ, ನಾವ್ಯಾರು ಕನ್ನಡದವರು, ನಮ್ಗೆ ಯಾರು ಗೊತ್ತಿಲ್ಲ. ನೀವು ಹೇಳೋದಕ್ಕೆ ಈ ಸೈಡಿಂದ ಓಕೆ ಓಕೆ ಓಕೆ, ಅಂದ್ರೆ ಕಂಟೆಂಟ್ ವರ್ಕ್ ಆಗುತ್ತೆ, ವಿಜುವಲ್ಸ್ ವರ್ಕ್ ಆಗುತ್ತೆ ಬಿಟ್ರೆ ಸೊ ಏನು ಇಲ್ಲ ಸರ್. ಎಸ್, ನಾವು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಹೆಂಗೆ ಇಲ್ಲಿ ಡಿಮ್ಯಾಂಡ್ ಇದೆಯೋ ನಮ್ಮ ಕಂಟೆಂಟಿಗೂ ಅಲ್ಲಿ ಡಿಮ್ಯಾಂಡ್ ಇದೆ. ನಾವು ಚೆನ್ನಾಗಿ ಸಿನಿಮಾ ಮಾಡ್ಬೇಕಷ್ಟೆ. ಸೊ ಹಂಗಾಗಿ ಮಲಯಾಳಮಲ್ಲಿ ಸ್ಟ್ರೈಟ್ ಥಿಯೇಟ್ರಿಕಲಿ ರಿಲೀಸ್ ಆಗ್ತದೆ. ಇಲ್ಲೆಷ್ಟು 100 ಸೆಂಟರ್ ರಿಲೀಸ್ ಆಗ್ತದೆ. ಸೂಪರ್ ಸೂಪರ್. ಅಂಡ್ ಈ ತರ ಒಂದಷ್ಟು ಮಾತುಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂಡ್ ರೀಚ್ ಆಗಲಿ, ಯಾಕಂದ್ರೆ ನಮ್ಮ ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಸರ್, ಟಿ ಸೀರೀಸ್ ಸರ್ ನಿಮಗೆ ಲಾಸ್ಟ್ ಸಿನಿಮಾ ಗೋಸ್ಟ್ ತೊಗೊಂಡಿದ್ದೆ. ಅದಾದ್ಮೇಲೆ ಆಲ್ಮೋಸ್ಟ್ 1.5 year ಆಯಿತು ಅನ್ಸುತ್ತೆ ಸರ್. ಇವತ್ತಿನವರೆಗೂ ಹೊಸಬ್ರು ಸಿನಿಮಾ ತೊಗೊಂಡಿರೋ ಎಕ್ಸಾಂಪಲ್ ನಮ್ಮದೇ ಇರೋದು ಸರ್. ಬಿಕಾಸ್ ಆಫ್ ಟಿ ಸೀರೀಸ್ ಅವರು ಮುಂಬೈ ಕಂಪನಿ. ಸೊ ವಿದ್ಯಾರ್ಥಿನ ತೊಗೊಂಡಿದ್ದಾರೆ ಸರ್. ಇದೇನು ಹೇಳ್ತೀರಾ ಸರ್? ಕ್ಲಾಪ್ಸ್ ಮಾಡ್ತೀನಿ ಸರ್. ಸೊ ಆಮೇಲೆ ಹೇಳ್ತೀನಿ ಕೇಳಿ ಸರ್, ನನಗೆ ಒಳ್ಳೆ ಅಮೌಂಟ್ ಕೊಟ್ಟಿದ್ದಾರೆ ಸರ್. ಅಂದರೆ ಆ ಪ್ರಾಡಕ್ಟಿಗೆ ಏನಿತ್ತು ಅದನ್ನ ಬೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದೆಲ್ಲ ಹೆಂಗಾಗುತ್ತೆ ಸರ್? ಓಕೆ, ನಾವು ಬಿಸ್ನೆಸ್ ಇಲ್ಲ ಅಂತ ಹೇಳ್ಕೊಂಡು ಜನನ ಬ್ಲೇಮ್ ಮಾಡ್ಕೊಂಡು ಹೋಗಿರೋ ತಪ್ಪು. ನಮ್ಮ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು ಸರ್. ಸೊ ಈಗ ವೆರಿ ಸಿಂಪಲ್ ಸರ್, ನಾವು ಈ ಇಂಟರ್ವ್ಯೂ ಮಾಡ್ತೀವಿ, ಇಂಟರ್ವ್ಯೂ ಚೆನ್ನಾಗಿದ್ರೆ ಆಡಿಯನ್ಸ್ ವ್ಯೂಶಿಪ್ ಹೋಗುತ್ತೆ ಸರ್. ನಾವೇನೇ ಬೋರಿಂಗ್ ಕಂಟೆಂಟ್ ಮಾಡಿದ್ರೆ ಡಸಂಟ್ ವರ್ಕ್. ಹಂಗಂತ ನಾವು ವ್ಯೂವರ್ಸ್ನ ಬಯೋದಲ್ಲಿ ಏನು ಅರ್ಥ ಇಲ್ಲ ಸರ್. ಇಷ್ಟೇ ಮ್ಯಾಟರ್ ಸರ್. ಎಸ್ ಎಸ್ ಎಸ್. ಅಂಡ್ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ಎಸ್, ಒಂದು ಬೂಮ್ ಆಗಿ ರಿಲೀಸ್ ಆಗಕ್ಕೆ ಅಂತೂ ರೆಡಿ ಇದೆ ವಿದ್ಯಾರ್ಥಿನಿಯರೇ. ಅಂಡ್ ಇದೆ ಜುಲೈ 19ಕ್ಕೆ ನಿಮ್ಮ 2ನೇ ಸಿನಿಮಾ ವಿದ್ಯಾರ್ಥಿನಿಯರೇ ರೆಡಿಯಾಗಿ ರಿಲೀಸ್ ಇದೆ. ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ರಿಲೀಸ್ ಆಗ್ತಾ ಇದೆ, ಕನ್ನಡ ವರ್ಷದಲ್ಲಿ UAE ರಿಲೀಸ್ ಆಗ್ತಾ ಇದೆ. ಅದು ಮುಂಚೆನೇ ರಿಲೀಸ್ ಆಗ್ತಾ ಇದೆ. ಸೊ ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸರ್. UAE ನನಗೆ OMG ಕಂಪ್ನಿ ಅಂತ ಒಂದು ಕಂಪ್ನಿಯವರು ಮಾತುಕತೆ ಆಯಿತು. ಮಾತುಕತೆ ಆದ ತಕ್ಷಣ ಅವರು ಯೂಶಲಿ ಅವ್ರನ್ನ ಹೊಸಬ್ರು ಹೆಂಗೆ ಮಾಡೋದು ಏನು ಇತ್ತಾ ಅಂತ ಕಾಟೇರ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಹಿಂದೆ ಅವರೇ ಕಾಟೇರ ಮಾಡಿದ್ದು. ಹೇಗೆ ಮಾಡೋದು ಏನು ಇದೆ, ನಾನು ವೆರಿ ಸಿಂಪಲ್ ಮೇಡಮ್, ನಾನು ಸಿನಿಮಾ ತೋರಿಸ್ತೀನಿ, ನಿಮಗೆ ಸಿನಿಮಾ ಇಷ್ಟ ಆದರೆ ಸಿನಿಮಾ ವರ್ಕ್ ಆಗುತ್ತೆ ಅಂದರೆ ರಿಲೀಸ್ ಮಾಡಿ, ಅದರ್ವೈಸ್ ನೋ ಪ್ರಾಬ್ಲಮ್. ನಾವು ಅಲ್ಲಿ ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ನಾನು ಇವತ್ತಿನಾಗ ಗೊತ್ತಿಲ್ಲ ನನಗೆ. ಸರಿ ಎಂದು ನಾನು ಅವ್ರನ್ನ ಕರೆಸ್ದೆ. ಬಂದರು ಸರ್. ನಿಮ್ಮ ನಂಬಲ್ಲ, ಗಾಂಧಿನಗರದಿಂದ ವಿಜಯನಗರಕ್ಕೆ ಬರಲ್ಲ, ದುಬೈಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಸರ್ ಸಿನಿಮಾ ನೋಡೋದಕ್ಕೆ. ಸರ್ ನಮಗಿಂತ ಹೊರಗಿನವ್ರಿಗೆ ಪ್ರೀತಿ ಜಾಸ್ತಿ ಇದೆ ಸರ್. ಬಂದರು, ಶೋ ಅರೇಂಜ್ ಮಾಡಿದೆ, ಶೋ ನೋಡಿದ್ರು. ಶೋ ನೋಡಿದ ತಕ್ಷಣ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ, ಅದೇನು ಬರುತ್ತೆ ಬರಲಿ ಆಮೇಲೆ ಮಾತಾಡ್ಕೊಳೋಣ. ಸ್ವಂತ ಅವ್ರ ಪಾಕೆಟಿಂದ ದುಡ್ಡು ಹಾಕಿ ಸಿನಿಮಾ ರಿಲೀಸ್ ಮಾಡ್ತಾರೆ ಸರ್. ಸೂಪರ್. ಇದಕ್ಕಿಂತ ಬೇರೆ ವರ್ಡ್ಸ್ ಇಲ್ಲ. ದಟ್ಸ್ ಪ್ರೂವ್ಡ್. ಇಲ್ಲಿ ಯಾವುದು ಸುಳ್ಳಿಲ್ಲ, ಏನಿಲ್ಲ. ಯು ಕ್ಯಾನ್ ಚೆಕ್ ಇಟ್, ಓಪನ್ ಬುಕ್. ಎಸ್ 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 ಎಸ್. ಸೂಪರ್ ಸರ್. ಈ ತರ ನಮ್ಮ ಒಂದಷ್ಟು ಟೆಕ್ನಿಷಿಯನ್ಸ್ ಎಲ್ಲ ಈ ತರ ಒಂದಷ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ಖುಷಿ ಆಗುತ್ತೆ. ಅಂಡ್ ಜುಲೈ 19 ಸರ್, ಇನ್ನೇನು ಬಂದೇ ಬಿಡ್ತು, ಜಾಸ್ತಿ ದೂರ ಏನಿಲ್ಲ. ಸರಿ, ನಿಮ್ಮ ಫಿಲ್ಮಿ ಬುಟ್ ಆಡಿಯನ್ಸ್ ನಾನು ಏನು ಕೇಳ್ಕೊಂತೀನಿ ಅಂದ್ರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ಸಿನಿಮಾನ ನೋಡಿ. ಇದೆ ಇನ್ನೊಂದ್ಸರಿ ಒಂದು ಸಂಕ್ಷಿಪ್ತ ಒಂದು ಇನ್ವಿಟೇಷನ್ ಬಂದ್ಬಿಡ್ಲಿ ಸರ್ ನಿಮ್ಮ ಕಡೆ. ಫಿಲ್ಮಿ ಬೀಟ್ ಆಡಿಯನ್ಸಿಗೆ ನಾನು ಯಶವಂತರ ಮುಖಾಂತರ ಏನು ಕೇಳ್ಕೊತೀನಿ ಅಂದರೆ, ಸರ್ ಗ್ಯಾರಂಟಿಯಾಗಿ ಈ ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ, ಎಲ್ಲೂ ಏನು ವಲ್ಗರಿಟಿ ಆಗಿಲ್ಲ, ಆ ಥರದ್ದು ಏನೂ ಮಾಡಿಲ್ಲ. ಬ್ಯೂಟಿಫುಲ್ ವಿಜುವಲ್ಸ್, ಫ್ಯಾಮಿಲಿ, ಯೂತ್ ಎಲ್ಲ ಇರುವಂಥದ್ದು. ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಡೈಲಾಗ್ ಒಂದೇ ಇರುತ್ತೆ ಇಡೀ ಪಿಕ್ಚರ್ ಪೂರ್ತಿ. ಆ ಡೈಲಾಗ್ ಏನು ಅಂದರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ಪಿಕ್ಚರ್ ನೋಡ್ತೀರಾ, ನೋಡ್ಸೋ ಥರ ನಾವು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ವಿದ್ಯಾರ್ಥಿನಿಯರೇ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಎನರ್ಜಿ ಇನ್ನ ಒಂದಷ್ಟು ದಿನ ಕಂಟಿನ್ಯೂ ಆಗಲಿ, ಸಿನಿಮಾ ರಿಲೀಸ್ ಆದ್ಮೇಲೆ ಸಕ್ಸಸ್ ಆದ್ಮೇಲೆ ಎನರ್ಜಿ ಇರಲಿ ಅಂತ ಅನ್ಕೊಂಡು ಸರ್ ಮತ್ತೆ ಇಂಟ್ರೂವ್ ಮಾಡೋಣ, ಸಕ್ಸಸ್ ಇಂಟ್ರೂವ್ ಮಾಡೋಣ ಅಂತ ಅನ್ಕೊಂತೀನಿ. ನನಗೇನು ಇಲ್ಲ ಸರ್, ನಿಮ್ಮ ಹೊಸಬ್ರು ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ನಾನು ಈ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಚಾನಲ್ ವ್ಯೂವರ್ಸಿಗೆ ನಾನು ಕೇಳ್ಕೊತೀನಿ. ಏನಕ್ಕೆ ಅಂದರೆ ಸರ್, ನನಗೆ ಈ ಒಂದೆರಡು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕನ್ನಡ ಸಿನಿಮಾ ಗೆದ್ದರೆ ಮತ್ತೆ ನಾವು ಇಂಟರ್ವ್ಯೂ ಮಾಡ್ಬೋದು. ಆ ಇಂಟರ್ವ್ಯೂಯಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ಯುಟಿಲೈಸ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಏನೋ ಅದರ್ ಲ್ಯಾಂಗ್ವೇಜು ಸಿನಿಮಾಗಳಿಗೆ ಗೆದ್ದರೆ ಆ ಹೀರೋಗಳನ್ನ ಈ ಟೇಬಲಲ್ಲಿ ನೀವು ಕೂರ್ಸೋಕ್ಕಾಗಲ್ಲ ಸರ್, ನೀವು ಇಲ್ಲಿ ಕೂತ್ಕೊಳಕ್ಕಾಗಲ್ಲ ಸರ್. ಅವ್ರವ್ರು ಬೇರೆದಿರುತ್ತೆ. ಕನ್ನಡಿಗರಿಗೆ ಗೆಲ್ಸಿದ್ರೆ ಕನ್ನಡಿಗರಿಗೆ ಜಾಬ್ ಸಿಗುತ್ತೆ ಸರ್. ಇಷ್ಟೇ ಸರ್ ಪಾಯಿಂಟ್ ಹೇಳೋಕ್ಕಾಗೋದು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ವಿದ್ಯಾರ್ಥಿನಿಯರೇ, ನಾವು ಕೂಡ ಜುಲೈ 19 ಕಾಯ್ತಾ ಇದ್ದೀವಿ. ಎಲ್ಲರೂ ಸಿನಿಮಾ ಒಟ್ಟಿಗೆ ನೋಡೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿ ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೋಡೋದಲ್ಲ, ವಿದ್ಯಾರ್ಥಿನಿಯರ ಸಿನಿಮಾದ ನಿರ್ದೇಶಕರು ಎಷ್ಟರ ಮಟ್ಟಿಗೆ ಮಾತಾಡಿದಂತ ಒಂದು ಒಳ್ಳೆ ಬೂಮ್ ಆಗಿ ರಿಲೀಸ್ ಆಗಕ್ಕೆ ರೆಡಿ ಆಗಿರುವಂತ ಸಿನಿಮಾ. ನೀವು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.